ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ನನ್ನ ಹುಟ್ಟಿದ ಹಬ್ಬ. ಹಾಗೆ ಇವತ್ತು ನನ್ನ ಹುಟ್ಟಿದ ಹಬ್ಬದ ದಿನ ಹೇಗಿರ್ತದೆ ಅಂತ ಹೇಳುವ ವಿಡಿಯೋವನ್ನು ನಾನು ನಿಮಗೆ ಅಪ್ಲೋಡ್ ಮಾಡ್ತೇನೆ, ಆಯಿತಾ? ಎಂಥ ವಿಶೇಷ ಎಂತ ಇಲ್ಲ, ಆಚರಣೆ ಎಂತ ಕೂಡ ಇಲ್ಲ. ಹೇಗೆ ಸಾಮಾನ್ಯ ನನ್ನ ನಾರ್ಮಲ್ ಡೇ ಹೇಗಿರ್ತದೆ ಅದೇ ರೀತಿ ಇರ್ತದೆ ಇವತ್ತು. ಹಾಗೆ ಎಂತ ಆದರೂ ಕೂಡ ಹೇಗೆಲ್ಲ ಹೋಗ್ತದೆ ದಿನ ಅಂತ ಹೇಳೋದನ್ನು ಅಪ್ಲೋಡ್ ಮಾಡ್ತೇನೆ, ಆಯಿತಾ? ಇವತ್ತು ನೋಡುವ ಹೇಗೆಲ್ಲ ಸಾಗ್ತದೆ ದಿನ ಅಂತ. ಇನ್ನು ಬೆಳಗ್ಗೆ ತಿಂಡಿ ತಿಂದಾಗಬೇಕಷ್ಟೇ. ಇವತ್ತು ಅಮ್ಮ ನನಗೆ ಕೆಂಡದಡ್ಡಿಯ ಮಾಡಿದಾರಂತೆ. ನನಗೆ ಕೆಂಡದಡ್ಡಿ ಅಂತ ಹೇಳಿದರೆ ಇಷ್ಟ, ಅದಕ್ಕೋಸ್ಕರ ಕೆಂಡದಡ್ಡಿಯ ಮಾಡಿದ್ದು ತೋರಿಸ್ತೇನೆ, ಆಯಿತಾ? ನಾನು ನಿಮಗೆ ನನಗೆ ಅಪ್ಪ ಎಂತ ತಂದು ಕೊಟ್ಟರು ನೋಡಿ ಅಂತೆ. ನಿನ್ಗೆ ಯಾರೋ ಗಿಫ್ಟ್ ಕಳ್ಸಿದ್ದಾರೆ ಅಂತ ಹೇಳಿ ಕೊಟ್ರೆ ಆಯ್ತು ನನಗೆ ನೋಡಿ ಅಂತೆ. ಮೊನ್ನೆ ನಾನು ವರ್ಕ್ ಮಾಡ್ತಾ ಇದ್ದೆ, ಆಯ್ತಾ? ಅಕ್ಕ ಯೂಶ್ವಲಿ ರಾತ್ರಿ ಕಾಲ್ ಮಾಡುದು. ಹಾಗೆ ಅವತ್ತೊಂದು ದಿವಸ ಹಾಗಲ್ಲ ಹೀಗೆ ಕಾಲ್ ಮಾಡಿದ್ಲು ನನಗೆ. ಹೀಗೆ ನಾನು ಕೇಳುವ ಕ್ರಮ ಉಂಟು ಎಂತ ಅಂತೆ ಅಂತದ್ದು. ಎಂಥದ್ದು ತೋಟಕ್ಕೆ ಗೊಬ್ಬರ ಹಾಕುದೆಂತ ಎಂಥದ್ದು ಇವರು ಸುಳ್ಳು ಹೇಳಿದ್ದಾರೆ, ಆಯ್ತಾ? ನನಗೆ ವಿಷಯ ನನಗೆ ನಾನು ಅದರ ಯೋಚನೆಯಲ್ಲಿ ಕೂಡ ಇರಲ್ಲ. ಹಾ ಸರಿ ಅಂತ ಹಾಗೆ ಇದಿದ್ದೆ, ಆಯ್ತಾ? ಇವರು ಅಲ್ಲಿ ಶಾಪಿಂದ ಕಲೆಕ್ಟ್ ಮಾಡಿಕೊಂಡು ಬಂದು ಈಗ ಸ್ಕೂಟಿಯಿಂದ ತಂದು ಕೊಟ್ಟದ್ದಂತ. ನೋಡುವ ಎಂತ ಉಂಟು ಅಂತ. ಬಟ್ ನನಗೆ ನಿಜವಾಗ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಎಲ್ಲ ಎಂತೆಲ್ಲ ಗಿಫ್ಟ್ ಇದ್ದಾದ್ರೂ ಕೂಡ. ಇದು ಯಾರು ಕಳಿಸಿದ್ದು ಗೊತ್ತುಂಟಾ? ಭೂಮಿಕಾ ಗೊತ್ತಿರಬಹುದು ನಿಮಗೆ, ಬೆಂಗಳೂರಲ್ಲಿ ನನ್ನ ಮನೆ ಓನರ್ ಅಂತ ಹೇಳ್ತಾ ಇರ್ತೇನೆ. ಅವರು ಕಳಿಸಿದಾಯ್ತು ನನಗೆ. ನನ್ನ ಅಕ್ಕನನ್ನು ಕಾಂಟ್ಯಾಕ್ಟ್ ಮಾಡಿ ಅಡ್ರೆಸ್ ಎಲ್ಲ ತೆಕ್ಕೊಂಡು ಕಳಿಸಿದವರು. ಬಟ್ಟೆ ಎಷ್ಟು ಚಂದ ಉಂಟು ನೋಡಿ ಅಂತೆ, ಕಲರ್ ಎಲ್ಲ. ಭೂಮಿಕಾ ಕೊಟ್ಟ ಗಿಫ್ಟ್ ನೋಡಿ ಇದುವೇ, ಹೇಗೆ ಉಂಟು ಅಂತ ಹೇಳಿ, ಆಯಿತಾ? ನಾನು ಇದರ ಕತೆ ಹೇಳ್ತೇನೆ ನಿಮಗೆ. ಎಂತ ಅಂತ ಹೇಳಿದರೆ, ಇದು ಹೇಗೆ ನನಗೆ ಸಿಕ್ಕಿದಂತ ಹೇಳಿದರೆ, ಭೂಮಿಕಾ ಅವರು ನನ್ನ ಅಕ್ಕನನ್ನು ಕಾಂಟ್ಯಾಕ್ಟ್ ಮಾಡಿ ಅಕ್ಕನ ಹತ್ರ ಮತ್ತು ಅಡ್ರೆಸ್ ಅದೆಲ್ಲ ಎಂತ ಹೇಗೆ ಸರ್ಕಸ್ ಮಾಡಿದರೆ ನನಗೆ ಗೊತ್ತಿಲ್ಲ. ಈ ಪಾರ್ಸೆಲ್, ಈ ಗಿಫ್ಟ್ ಉಂಟಲ್ಲ, ಇದು ನನ್ನ ಮನೆಗೆ ಬಂದು 2-3 ದಿವಸ ಆಗಿದೆ. ಅಂದರೆ ಆಲ್ರೆಡಿ ಡೆಲಿವರ್ ಆಗಿದೆ. ಮತ್ತು ಮನೆಯಲ್ಲಿ ಅಪ್ಪ ಅಮ್ಮ ಕೂಡ ಅದನ್ನು ಸೀಕ್ರೆಟಾಗಿ ಇಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಭೂಮಿಕಾ ಹೇಳಿದಾರಂತೆ ಅದನ್ನು ಬರ್ತ್ಡೇ ದಿವಸವೇ ಕೊಡಿ ಅವರಿಗೆ ಅಂತ. ಹಾಗೆ ಇವತ್ತು ಕೊಡ್ತಿದ್ದಾರೆ, ಆಯಿತಾ? ಮತ್ತು ಭೂಮಿಕಾ ಕೊಟ್ಟದ್ದು ಅಂತ ನನಗೆ ಶಾಕ್. ಭೂಮಿಕಾನಿಗೆ ಹೇಗೆ ಹಾಗೆ ಹೀಗೆಲ್ಲ ಮತ್ತೆ ಎಲ್ಲ ಹೀಗೆ ಅಂತ ಸಮಾಚಾರ ಗೊತ್ತಾಯಿತು, ಆಯಿತಾ? ನನಗೆ ನಿರೀಕ್ಷೆಯೇ ಇರಲಿಲ್ಲ, ಸ್ವಲ್ಪ ಕೂಡ ನಿರೀಕ್ಷೆ ಇರಲಿಲ್ಲ ಭೂಮಿಕಾ ಹೀಗೆ ಯಾಕಂತ ಹೇಳಿದ್ರೆ ನಾನು ಹೇಗೂ ನಾಳೆ ಅವರಿಗೆ ಸಿಗ್ತೇನೆ, ಆಬ್ವಿಯಸ್ಲಿ ಅವರಿಗೆ ನಾಳೆ ಕೊಡ್ಬೋದು. ಬಟ್ ಅವ್ರು ಹಾಗೆಲ್ಲ, ಅವರಿಗೆ ಹುಟ್ಟಿದ ಹಬ್ಬದ ದಿವಸವೇ ಕೊಡಬೇಕು ಅಂತ. ಕಳೆದ ಸಲ ಕೂಡ ಅಷ್ಟೇ, ಆಯಿತಾ? ಅವರು ನನಗೆ ಕಳೆದ ಸಲ 2 ಪುಸ್ತಕ ಮತ್ತು ಕೈಗೆ ಹಾಕೋದೊಂದು ದೃಷ್ಟಿ ಇದ್ದೊಂದು ಬರ್ತದೆ ಅದು, ಮತ್ತು ಕಿವಿದ್ದು ಎಲ್ಲ ಕೊಟ್ಟಿದ್ದರು. ಹಾಗೆ ಅದೆಲ್ಲ ಉಳ್ದದ್ದೆಲ್ಲ ಬಂದಿತ್ತಂತೆ. ಆದರೆ ಪುಸ್ತಕವನ್ನು ಅವರು ಆಫೀಸಿಗೆ ಬುಕ್ ಮಾಡಿಕೊಂಡಿದ್ರು. ನಾವು ಸಂಜೆ ಬರೋದಕ್ಕಿಂತ ಲೇಟಾಗಿ ಡೆಲಿವರಿ ಅವರು ಬಂದಿದ್ದಾರೆ. ನಾವು ಆಲ್ರೆಡಿ ಬಂದಾಗಿತ್ತು. ಮತ್ತು ಆಫೀಸಿಂದ ಇದೆಲ್ಲ ಬರ್ತದಲ್ಲ ವಾಪಸ್ಸು, ಡೊನ್ಝೋ ಮತ್ತು ಆಗಿರೋದೆಲ್ಲ ಬರ್ತದಲ್ಲ, ಅದರಲ್ಲಿ ವಾಪಸ್ ಅಲ್ಲಿಂದ ಪಿಕಪ್ ಮಾಡಿಸಿ ಮನೆಗೆ ಆ ದಿವಸ ನೈಟ್ ನಾನು ಊರಿಗೆ ಹೊರಡ್ತಾ ಇದ್ದೆ. ಹಾಗೆಲ್ಲ ಕಷ್ಟಪಟ್ಟು ಕಳೆದ ಸಲ ಕೂಡ ಹೀಗೆಲ್ಲ ಸರ್ಕಸ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಅದರಲ್ಲಿ ಅವರಿಗೆ ಖುಷಿ ಉಂಟು. ಯಾಕಂತ ಹೇಳಿದರೆ ನಾನು ತುಂಬ ಖುಷಿ ಪಡ್ತೇನೆ ಅಂತ. ನನಗೆ ತುಂಬ ಈ ಗಿಫ್ಟ್ ಹೇಗೆ ಉಂಟು ಎಂಥ ಕತೆ ಅದೆಲ್ಲ ಸೆಕೆಂಡ್ರಿ. ನನಗೆ ಆಬ್ವಿಯಸ್ಲಿ ಚಂದ ಉಂಟು, ನನಗೆ ಕಲರೆಲ್ಲ ತುಂಬ ಇಷ್ಟವೇ. ಬಟ್ ಇದು ಹೇಗೆ ಇರಲಿ, ಆದರೂ ಕೂಡ ಅವರಿಗೆ ಆ ಒಂದು ಕೊಡುವ ಮನಸ್ಥಿತಿ ಉಂಟು. ಅವರ ಆ ಒಂದು ಪ್ರೀತಿ ಎಲ್ಲ ನೋಡಿ ನನಗೆ ತುಂಬ ಖುಷಿಯಾಗೋದಾಯ್ತಾ. ಹಾಗೆ ಅಂಥವರೆಲ್ಲ ನಮ್ಮ ಲೈಫಲ್ಲಿ ಫ್ರೆಂಡ್ ಆಗಿ ಸಿಗಲಿಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಎಲ್ಲ ಫ್ರೆಂಡ್ಸ್, ಅದು ಕೂಡ ನಮ್ಮ ಊರಿನವ್ರು ಕೂಡ ಅಲ್ಲ, ಎಲ್ಲಿಯೋ ಯಾವುದೋ ಊರಿನವರಂತೆಲ್ಲ ಹೇಳಿದಾಗ. ಬಟ್ ಸ್ಟಿಲ್ ಅವರ ಒಂದು ಪ್ರೀತಿ ಎಲ್ಲ ತುಂಬ ಖುಷಿಯಾಗೋದು ನನಗೆ. ಈ ವಿಡಿಯೋ ಭೂಮಿಕಾ ನೋಡ್ತಾ ಇದ್ರೆ ತುಂಬ 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 ಥ್ಯಾಂಕ್ಸ್ ನಿಮಗೆ ಅಂತ ಹೇಳ್ತೇನೆ, ಆಯಿತಾ? ನಾನು ಭೂಮಿಕನಿಗೆ ತೋರಿಸುವ ಅಂತ ಹೇಳಿ ಬಟ್ಟೆ ಹಾಕಿದ್ದೆ, ಆಯಿತಾ? ಹಾಗೆ ಮಳೆ ಕೂಡ ಬಂತು. ಒಂದು ಫೋಟೋ ತೆಗೆದು ಅವರಿಗೆ ಕಳಿಸಿ ಮತ್ತೆ ಮನೆಯೊಳಗೆ ಹೋಗೋದು. ಮತ್ತೆ ಸಿಗ್ತೇನೆ. ನನಗೆ ಸ್ವೀಟ್ಗಳೆಲ್ಲ ತುಂಬ ಇಷ್ಟವೇ, ಆದರೆ ಮಾಲ್ಪುರಿ ಅಂತ ಹೇಳಿದರೆ ಮತ್ತೆ ಕೂಡ ಇಷ್ಟ, ಜಾಸ್ತಿ ಇಷ್ಟ. ಹಾಗಾಗಿ ಅಮ್ಮ ನನ್ನ ಆಸೆಗೆ ತಕ್ಕ ಒಂದು ಸ್ವಲ್ಪ ಮಾಲ್ಪುರಿ ಕೂಡ ಮಾಡಿದ್ರಾಯ್ತಾ. ಹಾಗೆ ತುಂಬ ಸಮಯ ಆಯಿತು ನಾನು ಮಾಲ್ಪುರಿ ತಿನ್ನದೆ. ಬೆಂಗಳೂರಲ್ಲೆಲ್ಲ ಈ ರೀತಿಯ ಮಾಲ್ಪುರಿ ಸಿಗುವುದಿಲ್ಲ, ನನಗೆಲ್ಲಿಯೂ ಸಿಗಲಿಲ್ಲ. ಹಾಗೆ ಅಮ್ಮ ಮಾಡೋದು. ಆಗದಿಂದ ತುಂಬ ಜನ ವಿಶ್ ಮಾಡ್ತಾ ಇದ್ದಾರೆ, ಎಲ್ಲರಿಗೆ ಕೂಡ ಥ್ಯಾಂಕ್ಸ್ ಕಳಿಸ್ತಾ ಇದ್ದೇನೆ. ಹಾಗೆ ಅಮ್ಮ ನನಗೋಸ್ಕರ ಪಾಯಸ ಮಾಡ್ತಾ ಇದ್ದಾರೆ, ಬೆರಟಿ ಪಾಯಸ ಅಂತ. ನಮ್ಮ ಕಡೆ ಒಂದು ಹಲಸಿನ ಹಣ್ಣಿನ ಒಂದು ಗಟ್ಟಿ ಮಾಡಿ ಅದನ್ನು ಸ್ಟೋರ್ ಮಾಡಿ ಇಡ್ತಾರೆ, ಆಯಿತಾ? ಹಾಗೆ ಅದಕ್ಕೆ ನಾವು ಬೆರಟಿ ಅಂತ ಹೇಳೋದು.
ಅದರದ್ದು ಪಾಯಸ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ನನಗೆ ಕ್ಯೂಟೆಸ್ಟ್ ವಿಶಸ್ ಕೆಲವು ಬಂದಿದೆ ಆಯಿತಾ, ವಾಯ್ಸ್ ಮೆಸೇಜ್. ಅದನ್ನು ನಾನು ನಿಮಗೆ ಕೇಳಿಸ್ತೇನೆ ಆಯಿತಾ. ನಾನು ಯಾರ್ಯಾರು ಅಂತ ಕೂಡ ಹೇಳ್ತೇನೆ. ನನ್ನ ಫೋನಿಂದ ಅಮ್ಮನ ಫೋನಿಗೆ ಕಳಿಸ್ಕೊಂಡಿದ್ದೇನೆ, ಯಾಕಂತ ಹೇಳಿದರೆ ವಿಡಿಯೋ ಮಾಡುವಾಗ ಈಸಿ ಆಗಲಿ ಅಂತ. ಹ್ಯಾಪಿ ಬರ್ತಡೇ ಮಮ್ಮಿ. ಎಂತ ಮಾಡ್ತೇವೆ ಇದು ಶ್ರೀವಿಕಾ ಕಳಿಸಿದೆ ಆಯ್ತಾ. ಹ್ಯಾಪಿ ಬರ್ಡೇ ರಮ್ಯತೆ, ಎಂತ ಮಾಡ್ತಾ ಇದೀಯಾ ಅಂತ. ಶ್ರೀವಿಕಾ ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತೇ ಇರ್ತದೆ, ನನ್ನ ಅತ್ತಿಗೆ ಮಗಳು. ಅದಾದ ನಂತರ ಹ್ಯಾಪಿ ಬರ್ತ್ಡೇ ರಮ್ಯ ಚಿಕ್ಕಿ. ಇದು ನಾನು ಬೆಂಗಳೂರಲ್ಲಿದ್ದಾಗ, ಅಂದರೆ ನನ್ನ ಅತ್ತಿಗೆ ಅಣ್ಣನ ಹೆಂಡತಿ ಇದ್ದಾರೆ, ಅವರ ಅಣ್ಣನ ಮಗ ಆಯಿತಾ. ನಮಗೆ ಹೀಗೆ ನಾನು ರಿಲೇಷನ್ ಹೇಳುವಾಗ ತುಂಬ ದೂರ ಅಂತ ಅನ್ನಿಸ್ಬೋದು ಕೆಲವರಿಗೆ, ಆದರೆ ನಾವು ತುಂಬ ಕ್ಲೋಸ್ ಇದ್ದೆವು. ಯಾಕಂತ ಹೇಳಿದರೆ ನಾನು ಬೆಂಗಳೂರಲ್ಲಿ ಅಕ್ಕನ ಮನೆಯಲ್ಲಿ ಇದ್ದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹತ್ರ ಒಂದೇ ಏರಿಯಾದಲ್ಲಿ ಇದ್ದದ್ದು. ದಿನ ಸಂಜೆ ಸಿಗುದು, ವಾಕಿಂಗ್ ಅಥವಾ ಒಬ್ಬರ ಮನೆಗೊಬ್ಬರು ಹೋಗುದು, ಹೀಗೆಲ್ಲ ಇತ್ತು. ಹಾಗಾಗಿ ಅಲ್ಲಿ ಒಬ್ಬ ಪುಟ್ಟ ಹುಡುಗ ಇದ್ದಾನೆ, ಸಾತ್ವಿಕ್ ಅಂತ. ಹಾಗೆ ಅವನು ನನಗೆ ವಿಶ್ ಮಾಡಿದ್ದು. ಹ್ಯಾಪಿ ಬರ್ತ್ಡೇ ರಮ್ಯ ಚಿಕ್ಕಿ. ರಮ್ಯಾ ಚಿಕ್ಕಿ ಅಂತ ಕರೆಯೋದು ಅವನ್ನ. ನನ್ನ ನೆಕ್ಸ್ಟ್ ಹ್ಯಾಪಿ ಬರ್ತ್ಡೇ ಚಿಕ್ಕಮ್ಮ. ಇದು ನನ್ನ ಅಕ್ಕ ಇದ್ದಾರೆ ಅಲ್ವಾ, ಅಂದರೆ ಇಲ್ಲಿ ಕೆಳಗೆ ನಾನು ದೊಡ್ಡಮ್ಮನ ಮನೆಗೆ ಅಂತೆಲ್ಲ ಹೋಗ್ತೇನೆ. ನಾವು ಎಲ್ಲಿಗಾದ್ರೂ ಹೋಗೋಗೆಲ್ಲ ದೊಡ್ಡಮ್ಮ ಬರ್ತಾರಲ್ಲ, ಅವರ ಮಗಳಿದ್ದಾರೆ. ಅವ್ರು ನನ್ನ ಅಕ್ಕ, ಅವರ ಮಗ ಇವನು ಸ್ಕಂದ ಅಂತ ಅವನ ಹೆಸರು. ಅವನು ವಿಶ್ ಮಾಡಿದ್ದು. ಮತ್ತು ಹ್ಯಾಪಿ ಬರ್ತ್ಡೇ ರಮ್ಯತೆ. ಹ್ಯಾಪಿ ಬರ್ತ್ಡೇ ರಮ್ಯತೆ. ಇದು ಮಹಿ ಕೂಡ ನಿಮ್ಗೆಲ್ಲರಿಗೆ ಕೂಡ ಗೊತ್ತಿರ್ಬೋದು. ನನ್ನ ವಿಡಿಯೋವನ್ನು ಯಾವತ್ತೂ ನೋಡುವವರಿಗೆ ಮಹಿ ಗೊತ್ತೇ ಇರ್ತಾನೆ. ಹಾಗೆ ಮಹಿ ಕೂಡ ವಿಶ್ ಮಾಡಿದ. ಮತ್ತೆ ಯಾರು? ಹ್ಯಾಪಿ ಬರ್ತ್ಡೇ ರಮ್ಯತೆ. ಇದು ಸ್ನಿತಿ ಅಂತ ಹೇಳಿದ್ರೆ ನನ್ನ ಅಣ್ಣನ ಮಗಳು. ನನ್ನ ಸುನಿಲ್ ಅಣ್ಣ ಅಂತ ಇದ್ದಾರಲ್ಲ, ಅವರ ಮದುವೆಯಲ್ಲೆಲ್ಲ ನೀವು ನೋಡಿರ್ತೀರ. ನನ್ನ ಯೂಟ್ಯೂಬಿಗೆ ವಿಡಿಯೋ ಮಾಡಿದ್ದು ಯಾರಂತ ಗೊತ್ತಿರ್ತದಲ್ಲ ನಿಮಗೆ, ಅವಳು ಸ್ನಿತಿ ವಿಶ್ ಮಾಡಿದ್ದು. ಇದಿಷ್ಟು ಜನ ಈಗ ನನಗೆ ತುಂಬ ಸಣ್ಣ ಸಣ್ಣ ಕ್ಯೂಟ್ ವಿಶಸ್ ಬಂದಿರೋದು, ಅದನ್ನು ತೋರಿಸುವ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದು. ಈ ಮಗು ನನ್ನ ಅಕ್ಕ ಬಾವ ಎಲ್ಲ ಇದ್ದಾರಲ್ಲ, ಅವರ ಪರಿಚಯದವರ ಮಗಳು ಸಮುದ್ಯತಾ ಅಂತ ಅವಳ ಹೆಸರು ಆಯ್ತಾ. ಹಾಯ್ ರಮ್ಯತೆ, ಹ್ಯಾಪಿ ಬರ್ಡೇ. ನಾನು ಅವಾಗಲೇ ಫೋನ್ ಮಾಡೋಕ್ಕಾಗಿರಲಿಲ್ಲ, ನನಗೆ ವೆಡ್ನೆಸ್ಡೇ ಎಕ್ಸಾಮ್ ಇತ್ತು, ಅದಕ್ಕೆ ಓದ್ಕೊತಿದ್ದೆ. ಹ್ಯಾಪಿ ಬರ್ಡೇ ರಮ್ಯತೆ. ಇವಳು ಆದ್ಯ ಅಂತ. ನಾನು ಹೇಳ್ತಾ ಇರ್ತೀನಲ್ಲ, ಬೆಂಗಳೂರಲ್ಲಿ ನಾನು ದೊಡ್ಡಮ್ಮನ ಮಗಳ ಮನೆಯಲ್ಲಿದ್ದೆ ಅಂತ. ಆ ಅಕ್ಕನ ಅತ್ತಿಗೆ ಅಂತ ಹೇಳಿದರೆ ನನ್ನ ಭಾವನ ಅಕ್ಕನ ಮಗಳು ಆಯಿತಾ. ಇವಳು ಕೂಡ ನನ್ನ ಬೆಸ್ಟ್ ಫ್ರೆಂಡ್. ಹಾಗೆ ನನಗೆ ಕ್ಯೂಟ್ ಮಕ್ಕಳ ವಿಶೇಷ ಎಲ್ಲ ತುಂಬ ಖುಷಿ ಆಯಿತು. ಮತ್ತು ಅಮ್ಮ ನನಗೆ ಬೆರಟಿ ಪಾಯಸ ಮಾಡಿದ್ರು ಅಂತ ಹೇಳಿದ್ದೆಲ್ಲ ಇದುವೇ. ನಾನು ಪಾಯಸ ಅಂತ ಹೇಳಿದರೆ ನನಗೆ ಸ್ವಲ್ಪ ದೂರ, ಅಂದರೆ ಇಷ್ಟ ಇಲ್ಲ ಅಷ್ಟು, ಆದರೆ ಬೆರಟಿ ಪಾಯಸ ಇಷ್ಟಪಟ್ಟು ತಿಂತೇನೆ. ನನ್ನ ಬರ್ತ್ಡೇಗೆ ಸ್ವೀಟ್. ಥ್ಯಾಂಕ್ ಯು ಬಾಯ್. ಅದು ಪಕ್ಕದ ಮನೆ ಮಕ್ಕಳು, ಇಲ್ಲಿ ಕೆಳಗೆ ಒಂದು ಮನೆ ಉಂಟು, ಅವರು ತುಪ್ಪ ಅಂತ ಬಂದದ್ದು. ಹಾಗೆ ಇಲ್ಲಿ ನಮ್ಮಲ್ಲಿ ನಕ್ಷತ್ರ ನೆರಳು ಉಂಟಲ್ಲ, ಅದು ತಗೊಂಡೋಗ್ಲಿಕ್ಕೆ ಅಂತ, ಮತ್ತು ಅದನ್ನು ಕೂಡ ಕೊಯ್ದರು. ಹಾಗೆ ನನ್ನ ಹುಟ್ಟಿದ ಹಬ್ಬ ಹೇಗೂ ಕೂಡ ಅಂತ ಸ್ವೀಟ್ ಕೂಡ ಕೊಟ್ಟೆ ಅವರಿಗೆ. ನೋಡಿದ್ರಿ ಅಲ್ಲ, ಅವರು ಇಲ್ಲಿ ಒಂದು ಮನೆ ಉಂಟು, ಆ ಮನೆ ಮಕ್ಕಳು. ಮರದಲ್ಲಿ ಬೊಂಬೆ ನೆಲ್ಲಿಕಾಯಿ ಎಷ್ಟಾಗಿದೆ ನೋಡಿ ಅಂತೆ. ಎಲೆಗೆ ಕಾಂಪಿಟೇಷನ್ ಕೊಡ್ತಾ ಉಂಟು ಕಾಯಿಗಳು, ಅಷ್ಟು ಕಾಯಿಗಳುಂಟು. ಆದರೆ ಕಾಣ್ತಾ ಉಂಟಲ್ವಾ ಗೊತ್ತಿಲ್ಲ ವಿಡಿಯೋದಲ್ಲಿ ನನಗೆ. ಹೀಗೆ ನೇರ ಗಣ್ಣಿನಲ್ಲಿ ಬರಿಗಣ್ಣಿನಲ್ಲಿ ನೋಡುವಾಗ ತುಂಬ ಕಾಣ್ತದೆ. ಬಿಸಿಲು ನೋಡಿ ಹೇಗೆ ಉಂಟು ಅಂತ. ಒಂದು ಸ್ವಲ್ಪ ಮಳೆ ಬಂತಾಗ, ಇಡೀ ದಿನದಲ್ಲಿ ಒಂದು ಸ್ವಲ್ಪ ಆದರೂ ಮಳೆ ಬರಬೇಕು ಅಂತ ಬಂದದ್ದೇನೋ ಗೊತ್ತಾಗ್ತದೆ. ಮಳೆ ಬಂತು ಸ್ವಲ್ಪ, ಮತ್ತೆ ಬಿಸಿಲು. ಹಾಗೆ ಈಗ ಅಕ್ಕ ಬಾವ ಬರ್ತಾ ಇದ್ದಾರೆ ಅಂತ ಬಾವ ಹೇಳಿದರು. ಮತ್ತು ಮಲ್ಲಿ ಬರಲಿಲ್ಲ ಇವತ್ತು, ಎಂತಕ್ಕೋ ಗೊತ್ತಿಲ್ಲ. ಇಲ್ಲದ್ರೆ ಅವಳು ಬರ್ತಾಳೆ, ರಜೆ ಅಲ್ವ ಇವತ್ತು. ಎಂತಾದರೂ ಕೆಲಸ ಇರ್ಬೋದು, ಬ್ಯುಸಿ ಇದ್ದಾಳೆ ಅಂತ ಗೊತ್ತಿಲ್ಲ. ನನಗೆ ಹೊಸ ಪ್ರಪಂಚಕ್ಕೆ ಬಂದ ಹಾಗೆ ಆಗ್ತಾ ಉಂಟು. ಯಾಕಂತ ಹೇಳಿದರೆ ನನಗೆ ಒಳ್ಳೆ ನಿದ್ದೆ ಮಾಡಿದೆ. ಯಾವತ್ತು ನನಗೆ ನನ್ನ ವೀಡಿಯೋವನ್ನೆಲ್ಲ ನೋಡ್ತಾ ಇದ್ದರೆ ನಾನು ಹೇಳಿದ್ದೆ,
ನನಗೆ ಮಧ್ಯಾಹ್ನ ಮಲಗಿ ಅಭ್ಯಾಸ ಇಲ್ಲ. ತೀರಾ ಸುಸ್ತಾದರೆ ಹಾಗೆಲ್ಲ ಆದರೆ ಮಾತ್ರ ನಾನು ಮಲಗ್ತೇನೆ ಅಂತ ಹೇಳಿದ್ದೆ ಅಲ್ಲ. ಇವತ್ತು ಎಂತ ಗೊತ್ತಿಲ್ಲ ನನಗೆ. ನಿನ್ನೆ ರಾತ್ರಿ ಕೂಡ ಅಷ್ಟು ತಡ ಆಗಲಿಲ್ಲ, ಯಾವಾಗಲೂ ಮಲಗೋ ಹೊತ್ತಿಗೆ ಮಲಗಿದ್ದು. ಮತ್ತು ಇವತ್ತು ಬೆಳಿಗ್ಗೆ ಕೂಡ ಅಷ್ಟು ತುಂಬ ಬೇಗ ಅಂತ ಹೇಳಲಿಲ್ಲ ನಾನು. ಆದರೂ ಕೂಡ ಒಂಥರ ಸುಸ್ತಾದ ಹಾಗೆ ನಿದ್ದೆ ಬರ್ತಾಯಿತ್ತು ಅಂತ ಅಲ್ಲಿಯೇ ಮಲಗಿದವಳಿಗೆ ಒಳ್ಳೆ ನಿದ್ದೆ. ಮತ್ತು ಈಗ ಎದ್ದು ಮತ್ತೆ ಊಟ ಎಲ್ಲ ಮಾಡಿ ಬಂದದ್ದು ಈಗ ಮೇಲೆ. ಆದರೂ ಕೂಡ ಒಂಥರ ಜುಂಪು ಎಂತಕ್ಕೆ ಹಾಗೆ ನಿದ್ದೆ ಬಂತಂತ ಗೊತ್ತಿಲ್ಲ, ಅಷ್ಟು ನಿದ್ದೆ ಮಾಡಿದ್ದೇನೆ ಇವತ್ತು. ಎಂತ ಉಂಟು, ಎಷ್ಟೊಂದು ಶುಭ ಹಾರೈಕೆಗಳು ಬಂದಿದೆ ಅಂತ ಹೇಳಿದರೆ ಉಂಟಲ್ಲ, ನನಗೆ ತುಂಬ ಖುಷಿ ಆಯಿತು. ಮೊದಲೇ ನನಗೆ ಬರ್ತ್ಡೇ ವಿಶ್ ಅಂತ ಹೇಳಿದರೆ ತುಂಬ ಇಷ್ಟ ಆಯಿತಾ. ಅದು ಎಷ್ಟು ಹೊತ್ತಿಗೆ ಮಾಡ್ತಾರೆ, ಅದು ಹೇಗೆ ಮಾಡ್ತಾರೆ ಗೊತ್ತಿಲ್ಲ, ಬಟ್ ನನಗೆ ಎಲ್ಲ ವಿಶ್ ಮಾಡ್ತಾರಲ್ಲ ಆಗ ತುಂಬ ಖುಷಿಯಾಗೋದಾಯ್ತಾ. ಸಣ್ಣದಿರುವಾಗಿಂದಲೇ ಹಾಗೆ, ಸಣ್ಣದಿರುವಾಗ ಶಾಲೆಗೆ ಹೋಗುವಾಗ ಚಾಕ್ಲೇಟ್ ಎಲ್ಲ ಹಂಚಿಕೆ ಮಾಡಲಿಕ್ಕಿತ್ತಲ್ಲ, ಆಗ ಅದೊಂದು ಎಕ್ಸೈಟ್ಮೆಂಟ್. ಈಗ ಒಂಥರ ಹಾಗೆ, ಈಗ ನನಗೆ ಯಾವುದೇ 12 ಗಂಟೆಗೆ ವಿಶ್ ಮಾಡಬೇಕು ಅಥವಾ ನನಗೆ ಗಿಫ್ಟ್ ಕೊಡಬೇಕು ಜನರು, ಇಂಥದ್ದೆಲ್ಲ ಯಾವುದೇ ನಿರೀಕ್ಷೆ ಇಲ್ಲ ನಿಜಕ್ಕೂ. ನನಗೆ ಬರ್ತಡೇ ಅಂತ ಹೇಳಿದರೆ ಯಾಕೆ ಇಷ್ಟ ಅಂತ ಹೇಳಿದರೆ, ಎಷ್ಟೋ ಜನರು ಒಂಥರ ವಿಶ್ ಮಾಡ್ತಾರಲ್ಲ ನನಗೋಸ್ಕರ, ಆಗ ನನಗೆ ತುಂಬ ಖುಷಿ ಆಗೋದು. ಮನಸ್ಸಿಂದ ಪ್ರೀತಿ ಇಟ್ಟು ವಿಶ್ ಮಾಡೋದು ಅಥವಾ ಬರ್ತಡೇ ಅಂತ ಹೇಗೆ ವಿಶ್ ಮಾಡಬೇಕಲ್ಲ ಅಂತ ಮಾಡ್ತಾರೆ, ಅದೆಲ್ಲ ನನಗೆ ಮ್ಯಾಟರೇ ಆಗೋದಿಲ್ಲ ಆಯಿತಾ. ನನಗೆ ವಿಶ್ ಮಾಡ್ತಾರೆ ಅಷ್ಟೇ. ಹಾಗೆ ಇವತ್ತು ತುಂಬ ಒಳ್ಳೊಳ್ಳೆ ವಿಶಸ್ ಬಂದಿದೆ ಆಯಿತಾ. ನೋಡಿ ತುಂಬ ಖುಷಿ ಆಯಿತು. ಕೆಲವರು ತುಂಬ ಉದ್ದಕ್ಕೆ ಬರೆದೆಲ್ಲ ಕಳಿಸಿದ್ದಾರೆ. ಮತ್ತೊಂದಷ್ಟು ಇನ್ಸ್ಟಾಗ್ರಾಮಲ್ಲಿ ಕೂಡ ಅಷ್ಟೇ ಸಾಕಷ್ಟು. ನಾನು ಇವತ್ತು ಹಾಕಿದ ಒಂದು ರೀಲ್ ನನ್ನ ಬರ್ತಡೇಗೆ, ನಾನು ಈಗ ನೋಡುವಾಗ 400ಕ್ಕಿಂತಲೂ ಮೇಲೆ ಕಮೆಂಟ್ಸ್ ಇತ್ತು. ಹಾಗೆ ಮೆಸೇಜಸ್ ಬಂದಿದೆ ಎಷ್ಟು. ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಮೆಸೇಜ್ ಹಾಕಿದರೆ ಕ್ಷಮೆ ಇರಲಿ, ನನಗೆ ನೋಡ್ತಾ ಇದ್ದೇನೆ ಬಿಟ್ಟರೆ ನನಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ತುಂಬ 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 ಥ್ಯಾಂಕ್ಸ್. ಫೇಸ್ಬುಕ್ಕಲ್ಲಿ ಕೂಡ ಅಷ್ಟೇ ತುಂಬ ಜನ ಹ್ಯಾಪಿ ಬರ್ಡೇ ವಿಶ್ ಮಾಡ್ತಾ ಇದ್ದಾರೆ. ವಾಟ್ಸಪ್ಪಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಕೂಡ ಹಾಗೆ ವಿಶ್ ಮಾಡಿದ್ದಾರೆ. ಎಲ್ಲರಿಗೆ ಕೂಡ ತುಂಬ 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 ಥ್ಯಾಂಕ್ಸ್. ಹಾಗೆ ನನಗೆ ಆವತ್ತು ನನ್ನ ಬರ್ತಡೇ ಸಂಜೆ ಆಗುವಾಗ ಬೇಜಾರು ಆಗೋದು, ಇನ್ನೂ ಬರ್ತಡೇ ಮುಗೀತಲ್ಲ, ಇನ್ನೊಂದು ವರ್ಷ ಕಾಯಬೇಕು ಬರ್ತಡೇಗೆ ಅಂತ. ಹಾಗೆಲ್ಲ ನೋಡುವ, ಇನ್ನು ಅಕ್ಕ ಬಾವ ಎಲ್ಲ ಬಂದರೆ ಮತ್ತೆ ಮಾತಾಡಿಕೊಂಡು ಮತ್ತೆ ನನಗೆ ಹೊರಡಲಿಕ್ಕೆ ಕೂಡ ಆಯಿತು. ವಿಡಿಯೋ ಮಾಡಲಿಕ್ಕಾದರೆ ಮಾಡ್ತೇನೆ, ಮಲ್ಲಿ ಬಂದರೆ ವಿಡಿಯೋ ಮಾಡ್ತೇನೆ. ಅವಳು ಯಾಕೆ ಬ್ಯುಸಿ ಗೊತ್ತಿಲ್ಲ, ನೋಡುವ ಬರುವಳು. ಇದು ಭೂಮಿಕಾ ಅವರ ಕಡೆಯಿಂದ ನನಗೆ 2ನೇ ಸರ್ಪ್ರೈಸ್ ಆಯಿತಾ. ಇದು ಇವತ್ತು ಡೆಲಿವರಿ ಆದದ್ದಂತೆ, ಹಾಗೆ ಅಕ್ಕ ಬರುವಾಗ ತಂದದ್ದು. ಅದರ ಜೊತೆಗೆ ಇದು ನನ್ನ ಅಕ್ಕ ಹಾಗೆ ಭಾವ ಇಬ್ಬರು ಕೂಡ ಸೇರಿ ಕೊಟ್ಟಿರುವಂತಹ ಗಿಫ್ಟ್. 2 ಮಾಲೆಗಳು ಕೂಡ ತುಂಬ ಚಂದ ಉಂಟು. ನನಗೆ ತುಂಬ ಖುಷಿ ಆಯಿತು. ಅಂತೂ ಇಂತೂ ನಾನು ಕಾಯ್ತಾ ಇದ್ದ ಹುಡುಗಿ ಬಂದಳು. ಮಲ್ಲಿ ಬರುವಾಗ ಸಂಜೆ ಆಗಿತ್ತು. ಹಾಗೆ ನನ್ನ ಅಕ್ಕ ಭಾವ ಬಂದಿದ್ದವರು ಸುಮಾರು ರಾತ್ರಿ 7:30 ಎಲ್ಲ ಕಳೆದಿತ್ತು ಹೋಗುವಾಗ. ಮತ್ತು ನಾನು ಕೂಡ ಹೊರಟೆ, ನನಗೆ ಕೂಡ 8:30 ಹಾಗೆ ಬಸ್ ಇತ್ತು. ಹಾಗೆ ಅಕ್ಕ ಭಾವ ಕೂಡ ಹೋದರು, ನಾನು ಕೂಡ ಹೋದೆ. ಅಪ್ಪ ಅಮ್ಮನಿಗೆ ಉದಾಸೀನಾಗಿರಬಹುದು ಮನೆಯಲ್ಲಿ. ಹಾಗೆ ಅಪ್ಪ ನನ್ನನ್ನು ಪೇಟೆಗೆ ಬಿಟ್ಟರು. ಇವತ್ತು ಬರ್ತಡೇ ದಿವಸ ನಾನು ಹೋಗುವ ಅನಿವಾರ್ಯತೆ ಇತ್ತು, ನಾಳೆ ಕೆಲಸ ಇತ್ತಲ್ಲ. ಹಾಗೆ ನನಗೆ ಇವತ್ತಿನ ದಿನ ತುಂಬ ಖುಷಿ ಕೊಟ್ಟಿದೆ. ಯಾರೆಲ್ಲ ವಿಶ್ ಮಾಡಿದ್ದೀರಿ ಎಲ್ಲರಿಗೆ ಕೂಡ ತುಂಬ ಥ್ಯಾಂಕ್ಸ್ ಆಯಿತಾ. ಹಾಗೆ ಇವತ್ತಿನ ಈ ನನ್ನ ಸಿಂಪಲ್ ಆಗಿರುವಂತಹ ಬರ್ತ್ಡೇ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.